ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನೋಡ್ರಿ, ನಾವು ಅಡುಗೆ ರೆಸಿಪಿ ಒಂದು ಮಾಡಕತ್ತೀವಿ. ಅದು ಯಾವುದಂತಂದ್ರೆ ಊಟಕ್ಕೆ ಮೊದಲು ಬೇಕು ಉಪ್ಪಿನಕಾಯಿ. ಊಟಕ್ಕೆ ಮೊದಲು ಬೇಕು ಉಪ್ಪಿನಕಾಯಿ. ನಾನಾ ಥರದ ಉಪ್ಪಿನಕಾಯಿಗಳಾಕಾವ. ಅದರಾಗ ನಾ ಇವತ್ತಿನ ದಿವಸ ಹಣ್ಣು ಟೊಮೆಟೊ ಉಪ್ಪಿನಕಾಯಿ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ನೋಡೋಣ ಬನ್ನಿ. ಅದಕ್ಕಿಂತ ಮೊದಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಚಾನಲ್ಗೆ ನೀವು ಪ್ರೋತ್ಸಾಹ ಕೊಡ್ತಾ ಹೋಗ್ರಿ. ನಾವು ಬೇರೆ ಬೇರೆ ರೆಸಿಪಿಗಳನ್ನು, ಅಡುಗೆ ರೆಸಿಪಿಗಳನ್ನ ಮಾಡಿ ತೋರಿಸ್ತೀವಿ. ಈಗಾಗಲೇ ಕೆಲವೊಂದು ಅಡುಗೆ ರೆಸಿಪಿಗಳು ಸಾಕಷ್ಟು ಮಾಡಿವು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅವು ನೋಡ್ಬೋದು ನೀವು. ಈಗ ಉಪ್ಪಿನಕಾಯಿ ಮಾಡೋದು, ಈಗ ನೋಡಿ 5 ಟೊಮೆಟೊ ತೊಗೊಂಡಿನಿ. ಇವು ಜವಾರಿ ಟೊಮೆಟೊ ಏನ್ರಿ, ಇವು ಜವಾರಿ ಟೊಮೆಟೊ ಅದಾವ್ರಿ. ಈ ಟೊಮೆಟೊ ಸ್ವಲ್ಪ ಹುಳಿ ಜಾಸ್ತಿ ಇರ್ತೈತೆ ರೀ. ಅದಕ್ಕೆ ಈ ಟೊಮೆಟೊ ಏನು ಮಾಡ್ತೀನಿ, ಚೆನ್ನಾಗಿ ತೊಳ್ಕೊಂಬರ್ತೀನಿ ರೀ ಸ್ನೇಹಿತರೆ. ಟೊಮೆಟೊ ಚೆನ್ನಾಗಿ ತೊಳೆದು ಮೇಲಿನ ನೀರಿನ ಅಂಶವನ್ನೆಲ್ಲ ಅರ್ಬಿಯಿಂದ ಒರೆಸೀನಿ. ಒರೆಸಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಬಂದೀನಿ ರೀ. ಈಗೇನು ಮಾಡ್ತೀನಿ, ಇದಕ್ಕೆ ಟೊಮೆಟೊ ಉಪ್ಪಿನಕಾಯಿಗೆ ಬೇಕಾವಂಥ ಮಸಾಲೆ ತಯಾರು ಮಾಡ್ಕೊತೀನಿ ರೀ. ಈಗ ನೋಡಿರಿ, ಇದಕ್ಕೆ ಸ್ವಲ್ಪ 2 ಸ್ಪೂನ್ನಷ್ಟು ಅಜ್ಮಾಸ್, 2 ಸ್ಪೂನ್ನಷ್ಟು ಸಾಸಿವೆ ಹಾಕೀನಿ ರೀ. ಆಮೇಲೆ ಸ್ವಲ್ಪ ಜೀರಿಗೆನೂ ಕೂಡ ಸ್ವಲ್ಪ ಪ್ರಮಾಣ ಕಡಿಮೆ ಇಟ್ಟಿರ್ತೀನಿ ರೀ. 1 ಸ್ಪೂನ್ ಜೀರಿಗೆ ಹಾಕೀನಿ ರೀ. ಮೆಂತಿ 1 ಸ್ಪೂನ್ ಹಾಕ್ತೀನಿ ರೀ. ಭಾಳ ಹಾಕ್ಬಾರ್ದು ಮೆಂತಿ, ಅದಕ್ಕೆ ಏನಾಕತಿ ಕೈ ಹಾಕತಿ. ಸ್ವಲ್ಪ ಮೆಂತಿ ಪ್ರಮಾಣವನ್ನು ಕಡಿಮೆ ಇಟ್ಕೊಂಡ್ರಿ ರೀ. ಈ ಚಟ್ಪಟ್ ಸಿಡಾಕತ್ತೆ ಅವ್ರು ಹೊತ್ತಲಾರ್ದಂಗೆ ಹುರ್ಕೋತೀನಿ ರೀ. ಈಗ ನೋಡಿರಿ, ಈಗ ಭಾಳ ಇದು ಇರೋದಿಲ್ಲ, ಸ್ವಲ್ಪ ಆಗಿ ಈಗ ಸ್ಟೋವ್ ಆರಿಸ್ಬಿಡ್ತೀನಿ ರೀ. ಈಗ ಯಾಕೆ ಮೆಂತಿ ಮತ್ತು ಇದು ಸಿಡಿಯಾಕತ್ತೇವ್ರಿ. ಈಗ ನೋಡ್ರಿ, ಈಗ ಕಲರ್ ಬಂತು, ಈಗ ರೆಡಿ ಆಯ್ತು. ಈಗ ಏನು ಮಾಡ್ತೀನಿ, ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ರೀ. ಹುರ್ಕೊಂಡಿದ್ದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ರೀ. ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಹಾಕಬಾರ್ದು. ನೋಡಿರಿ ಸ್ನೇಹಿತರೆ, ಈಗ ಅದನ್ನು ಏನೀಗ ಹುರ್ಕೊಂಡಿದ್ನೆಲ್ಲ ಅದನ್ನು ಮಿಕ್ಸಿ ಹಚ್ಕೊಂಬಂದೇನಿ ರೀ. ಇಷ್ಟು ನೈಸ್ ಆಗೈತೆ ರೀ. ಈಗ ಏನು ಮಾಡ್ತೀನಿ, ಒಗ್ಗರಣೆ ತಯಾರು ಮಾಡ್ಕೊತೀನಿ ರೀ. ನೋಡಿರಿ, ಇದಕ್ಕೆ ಸ್ವಲ್ಪ ಟೊಮೆಟೊ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇದ್ದಷ್ಟು ಚಲೋ ರೀ. ಅದಕ್ಕೆ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಎಷ್ಟು ಹೆಚ್ಚಾಗ್ತೀವಿ ಅಟ್ಟ ಉಪ್ಪಿನಕಾಯಿ ಟೇಸ್ಟ್ ಬರ್ತಾವೆ ರೀ. ಅದು ಎಣ್ಣೆ ಒಳಗೆ ಇದು ಮಾಡೋದಿರ್ತೈತಿ, ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಂಡೇನಿ ರೀ. ಈಗ ನೋಡಿರಿ, ಎಣ್ಣೆ ಕಾದ ಕೂಡಲೇ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತೀನಿ ರೀ. ನೋಡಿರಿ ಸ್ನೇಹಿತರೆ, ಎಣ್ಣೆ ಕಾದೈತಿ. 1 ಸ್ಪೂನಷ್ಟು ಸಾಸಿವೆ ಒಗ್ಗರಣೆ ಹಾಕೋತೀನಿ ರೀ. ಈಗ ಅಜ್ಮಾಸ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿರ್ತೀನಿ ರೀ. ಇವಾಗ ಮತ್ತೇನೈತಿ, ಈಗ ಸ್ವಲ್ಪ ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಕೋಬೋದು. ಬೇಡಾದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ರೀ. ಬೆಳ್ಳುಳ್ಳಿ ಹಾಕಬೇಕಂತೇನಿಲ್ಲ. ಬೆಳ್ಳುಳ್ಳಿ ಹಾಕೋದನ್ನ ಕಂಪು ಬೇರೆ ಕೊಡ್ತೈತಿ, ಅದಕ್ಕೆ ಬೆಳ್ಳುಳ್ಳಿ ಹಾಕೀನಿ. ನೀವು ಬೆಳ್ಳುಳ್ಳಿ ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ನೋಡಿರಿ, ಒಂದೀಟ ಕರಿಬೇವು ಎಲೆ, 4-5 ಹೆಸರು ಕರಿಬೇವು ಹಾಕ್ಕೊಂಡೀನಿ ರೀ. ಚೆನ್ನಾಗಿ ಅದು ಫ್ರೈ ಆಗ್ಬೇಕು. ಸ್ವಲ್ಪ ಏನೈತಿ ರೀ, ಸ್ವಲ್ಪ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡಿರ್ತೀನಿ ರೀ. ಏನು ರೀ, ಇದ್ರಾಗ ಹಿಂಗೂ ಕೂಡ ಹಾಕಿ, ನಾ ಹಿಂಗೆ ಉಪಯೋಗ ಮಾಡಿಲ್ಲ. ನೀವು ಹಿಂಗೂ ಹಾಕ್ಬೋದು. ಹಿಂಗೆ ಹಾಕಿರೋ ಇನ್ನೂ ಟೇಸ್ಟ್ ಬರ್ತೈತೆ ರೀ. ನಾ ಹಿಂಗೆ ಉಪಯೋಗ ಮಾಡಿಲ್ಲ. ಏನು ರೀ, ಈಗ ಸ್ವಲ್ಪ ಈಗ ನೋಡಿರಿ, ಎಲ್ಲ ಚಟ್ಪಟ್ಟನ ಹಾಕೈತಲ್ರಿ. ಈಗ ಟೊಮೆಟೊ ಜವಾರಿ ಟೊಮೆಟೊ ಅದ ರೀ. ಇದು ಹುಳಿ ಜಾಸ್ತಿ ಇರ್ತೈತೆ ರೀ. ನೀವು ಬೇಕಂದ್ರೆ ಹುಣಸೆ ಹಣ್ಣನ್ನು ಉಪಯೋಗ ಮಾಡ್ಕೊಬೋದು. ನಾ ಇದು ಹುಳಿ ಇರೋದ್ರಿಂದ ಹುಣಸೆ ಹಣ್ಣು ಉಪಯೋಗ ಮಾಡಿಲ್ಲ. ಯಾಕಂದ್ರೆ ನಿಮ್ಗೆ ಜಾಸ್ತಿ ಹುಳಿ ಬೇಕಂದ್ರೆ ಇದಕ್ಕೆ ಹುಣಸೆ ಹಣ್ಣು ಹಾಕ್ಕೋಬೋದು ರೀ. ಮತ್ತು ನೀರು ಯಾವ ಕಾಲಕ್ಕೂ ನೀರನ್ನು ಉಪಯೋಗ ಮಾಡಬೇಡ್ರಿ. ಇದಕ್ಕೆ ನೀರು ಹಾಕೋದ್ರಿಂದ ಇದು ತಾಳಿಕೆ ಬರೋಂಗಲ್ಲ. ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ, ಚೆನ್ನಾಗಿ ಫ್ರೈ ಆಗ್ಬೇಕು ರೀ. ಮಧ್ಯಮ ಉರಿ ಇಟ್ಕೊಂಡು, ಸ್ಟೋವನ್ನು ಮಧ್ಯಮ ಇಟ್ಕೊಂಡು ನೀವು ಮಾಡ್ಬೇಕು ರೀ. ಈಗ ನೋಡಿರಿ, ಈಗ ಚೆನ್ನಾಗಿದು ಎಲ್ಲ ರಸ ಬಿಡಾಕತ್ತೈತೆ ರೀ. ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ. ಸ್ವಲ್ಪ ಫ್ರೈ ಆಗುತ್ತಾನ ಇದು ಮಾಡ್ತೀನಿ ರೀ. ಮೇಲೆ ಕೈ ಆಡಿಸ್ಕೊತಿರ್ಬೇಕು ರೀ. ಹಿಂಗೆ ಇದು ನೀವು ಬೇಕಂದ್ರೆ ಇದಕ್ಕೆ ಹುಣಸೆಹಣ್ಣ ನೀವು ಉಪಯೋಗ ಮಾಡ್ಬೋದು. ಇವು ಜವಾರಿ ಟೊಮೆಟೊ ಹುಳಿ ಇರ್ತಾವೆ ರೀ. ಹುಳಿ ಇರೋದನ್ನ ನಾನು ಏನು ಮಾಡೀನಿ ರೀ, ನೀವು ಯಾವ ಹುಣಸೆಹಣ್ಣ ಅಥವಾ ಹುಳಿ ಅನ್ನ ಯಾವುದು ಉಪಯೋಗ ಮಾಡಿಲ್ಲ. ನೀವು ಹೆಚ್ಚಿಗೆ ಹುಳಿ ಬೇಕಂದ್ರೆ, ಹುಳಿ ಅಂಶ ಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣ ಹಾಕ್ಕೋಬೋದು ರೀ. ಏನು ರೀ, ಮತ್ತು ಹಿಂಗೂ ಹಾಕ್ಬೇಕು ರೀ. ಹಿಂಗೆ ನಾ ಹಾಕಿಲ್ಲ, ಹಿಂಗೂ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತೈತೆ ರೀ. ನಾ ಹಿಂಗೆ ಉಪಯೋಗ ಮಾಡಿಲ್ಲ ಇಲ್ಲಿ. ಏನು ರೀ, ನೀವು ಹಿಂಗೆ ಉಪಯೋಗ ಮಾಡ್ಬೇಕು ರೀ. ಮಾಡಿದ್ರೆ ಇನ್ನೂ ಟೇಸ್ಟ್ ಬರ್ತೈತೆ ರೀ. ನೋಡಿ, ಚೆನ್ನಾಗಿ ಕುದಿಬೇಕು ರೀ. ಸ್ವಲ್ಪ ಟೊಮೆಟೊ ಇದು ಆಗ್ಬೇಕು ರೀ. 1-2 ನಿಮಿಷ ಮ್ಯಾಲೆ ಮುಚ್ಚಿಟ್ಟು ಪರವಾಗಿಲ್ಲ. ಈ ರೀತಿ ಮೇಲಿನ ಮೇಲೆ ಕೈ ಆಡಿಸ್ಕೊತಿರ್ಬೇಕು. ಎಣ್ಣೆ ಇದು ಆಗ್ಬೇಕು. ಅದು ಎಷ್ಟು ಕುದಿತೈತಿ, ಇದು ಬಿಸಿ ಉಪ್ಪಿನಕಾಯಿ ಇರೋದು. ಬಿಸಿ ಉಪ್ಪಿನಕಾಯಿ ಅನ್ನೋದಕ್ಕೆ ಇದು ಏನೈತಿ, ಟೊಮೆಟೊ ಎಲ್ಲ ಮೆತ್ತಗಾಗ್ಬೇಕು ರೀ. ಈ ರೀತಿ ಯಾವ ರೀತಿ ಇದಾಗತೈತಿ ನೋಡಿರಿ, ನೈಸ್ ಆಗತೈತಿ. ಈ ರೀತಿ ಟೊಮೆಟೊ ಎಲ್ಲ ಪೂರ ಇನ್ನೂ ಹಣ್ಣು ಆಗಬೇಕು. ಮತ್ತು ನೀರು ಉಪಯೋಗ ಮಾಡಬೇಡ್ರಿ. ನೀರು ಉಪಯೋಗ ಮಾಡೋದ್ರಿಂದ ಅಟ್ಟ 1-1.5 ದಿವಸ ಅಟ್ಟ ಇಟ್ಕೊಂಡು ಬರ್ತದೆ ರೀ. ನೀರು ಉಪಯೋಗ ಮಾಡದೇ ಇದ್ದರೆ ನೀವು 1 ವಾರವರೆಗೆ ಇದ್ರ ಹಾಕ್ಕೊಂಡು ಇದನ್ನು ತಿನ್ಬೋದು. ನೋಡಿ, ಚಪಾತಿ, ರೊಟ್ಟಿ, ಚಪಾತಿ ಮತ್ತು ಇದಕ್ಕೆ ದೋಸೆಗೆ ಕಾಂಬಿನೇಷನ್ ಮಾಡ್ರಿ. ಇದನ್ನು ಯಾರು ಬಂದ ಪಾತ್ರ ನೀವೇನೈತಿ ಏನೂ ಇಲ್ಲ ತಂದಾಗ ಇದನ್ನು ಈ ಉಪ್ಪಿನಕಾಯಿಯನ್ನು ಉಪಯೋಗ ಮಾಡ್ಬೋದು ರೀ. ಸಡನ್ಲಿಯಾಗಿ ಮನೆ ಒಳಗೆ ಏನಿಲ್ಲಪ್ಪ ಅಂದಾಗ ಇವತ್ತು
ಟೊಮೆಟೊ ಉಪ್ಪಿನಕಾಯಿ ಸಡನ್ಲಿ ಬಿಸಿ ಉಪ್ಪಿನಕಾಯಿ ಮಾಡಿ ಊಟಕ್ಕೆ ಬಡಿಸ್ಬೋದ್ರಿ. ಯಾಕಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಬೇಕಂತ ಐತಲ್ಲ, ಅದಕ್ಕೆ ನೀವು ಏನೋ ಮನೆ ಒಳಗೆ ಉಪ್ಪಿನಕಾಯಿ ನಿಲ್ಲಪ್ಪ ಅಂದಾಗ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಿಂಬೆ ಇದು ಟೊಮೆಟೊನ ಹೆಚ್ಚಿ ಈ ರೀತಿ ಸಡನ್ಲಿ ಆಗಿ ಒಂದು 10 ನಿಮಿಷದಾಗ ಬಿಸಿ ಉಪ್ಪಿನಕಾಯಿ ರೆಡಿ ಮಾಡ್ಬೇಕ್ರಿ. ಈಗ ನೋಡಿ ಸ್ವಲ್ಪ ಈಗ ಏನು ಮಾಡ್ತೀನಿ ರೀ, ಉಪ್ಪು ಹಾಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದ್ರಿ. ನೀವು ಎಷ್ಟು ಉಪ್ಪು ತಿಂತೀರಿ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡೇನಿ ರೀ. ಈಗ ನೋಡಿ ಎಲ್ಲ ಕರ್ಗಾಕೈತಿಲ್ಲ ರೀ. ಉಪ್ಪು ಹಾಕೋದ್ರಿಂದ ಮತ್ತಷ್ಟು ಅದು ನೀರು ಬಿಡ್ತೈತೆ ರೀ. ಆದ ಯಾವ ಕಾಲಕ್ಕೂ ನೀರನ್ನು ಇದಕ್ಕೆ ಉಪಯೋಗ ಮಾಡಬೇಡ್ರಿ. ಬೇಕಂದ್ರೆ ನೀವು ಮಸಾಲೆ ಒಳಗೆ ಅಕ್ಕಿಯನ್ನು ಹಾಕೊಂಡು ಗ್ರೈಂಡರ್ ಮಾಡ್ಬೋದು. ಆದ್ರೆ ತಾಳ್ಕಿ ಜಾಸ್ತಿ ಬರೋಂಗಲ್ಲ, ಮಂದಗಾಕತಿ. ಉಪ್ಪಿನಕಾಯಿ ಮಂದಗಾಕತಿ, ಚಲೋ ಆಕತಿ. ಆದ್ರೆ ಭಾಳ ಇಡ್ತೀವಿ ಅಂದ್ರೆ ಏನೈತಿ, ಒಳಗೆ ಅಕ್ಕಿಯನ್ನು ಹಾಕಿರ್ತೀವಲ್ಲ ಅದರಿಂದ ಏನೈತಿ ತಾಳ್ಕಿ ಬರೋಂಗಲ್ಲ. ಅದೇ ಒಂದು ದಿವಸ ಮಟ್ಟಿಗೆ ಅದನ್ನ ಹಾಕೊಂಡು ಉಪಯೋಗ ಮಾಡ್ಬೋದು ರೀ. ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕ್ರಿ. ಇನ್ನು ಕುದ್ದು ಏನು ಮಾಡ್ಬೇಕ್ರಿ, ಅದರ ಎಣ್ಣೆ ಅಂಶ ಹೊರಗೆ ಬರ್ಬೇಕ್ರಿ. ಈಗ ನೋಡಿರಿ ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ. ನೀವು ಬೆಲ್ಲದ ಬದಲು ಸಕ್ಕರೆನೂ ಹಾಕ್ಬೋದು. ನಾವು ಸ್ವಲ್ಪ ಬೆಲ್ಲ ಹಾಕೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿನಿ ರೀ. ನೀವು ಬೇಕಾದ್ರೆ ಸಕ್ಕರೆ ಹಾಕೋಬೋದು ರೀ. ಸಕ್ಕರೆ ಬೆಲ್ಲ ಯಾವುದನ್ನ ಉಪಯೋಗ ಮಾಡ್ಕೋಬೋದು ಏನು ರೀ. ನೋಡಿ ಎಲ್ಲ ಕರಗಾಕತ್ತೈತಿ. ಈಗ ಯಾವ ರೀತಿ ಬಿಡಾಕೈತಿ ನೋಡಿರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ. ಅರಿಶಿನ ಪುಡಿ ಯಾವಾಗಲೂ ಅಡುಗೆ ಉಪಯೋಗ ಮಾಡ್ಬೇಕ್ರಿ. ಅಡುಗೆ ಉಪಯೋಗ ಮಾಡಿದ್ರೆ ಅರಿಶಿನ ಪುಡಿಯಿಂದ ಏನಾಕೈತಿ, ದೇಹಕ್ಕೆ ಪಿತ್ತಿನ ಅಂಶ ಕಡಿಮೆ ಆಕತ್ರಿ. ಈಗ ಖಾರ ಚಿಲ್ಲಿ ಪೌಡರ್ ರೀ, ಪೇಟೆಯಿಂದ ತಂದ ಚಿಲ್ಲಿ ಪೌಡ್ರ್. ನೀವು ಎಷ್ಟು ನಿಮ್ಮ ಮನೆಯೊಳಗೆ ಖಾರ ಉಪಯೋಗ ಮಾಡ್ತೀರೋ ಆ ಪ್ರಮಾಣ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಖಾರ ಹಾಕೋಬೋದ್ರಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿದ್ದೀನಿ. ನೀವು ಜಾಸ್ತಿ ಖಾರ ಹತ್ತಿದ್ರೆ ಖಾರ ಜಾಸ್ತಿಯನ್ನು ಉಪಯೋಗ ಮಾಡ್ಕೋಬೋದ್ರಿ. ಈಗ ಸ್ಟೋವ್ ಸಣ್ಣ ಮಾಡಿಬಿಡ್ತೀನಿ ರೀ. ಈಗ ನೋಡ್ರಿ ಎಲ್ಲ ಹೆಂಗೆ ಮಂದಗೆ ಹಾಕೈತಿಲ್ರಿ. ಇವಾಗ ನೋಡ್ರಿ ಎಲ್ಲ ಈ ರೀತಿ ಈಗ ಎಣ್ಣೆ ಪೂರ್ತಿ ಹೊರಗೆ ಬರ್ತತ್ರಿ. ಇದು ಬೆಲ್ಲವನ್ನು ಕರಗಿತ್ತು ನೋಡ್ರಿ ತಾನ. ಈಗ ಮಾಡಿಟ್ಟಂಥ ಮಸಾಲೆಯನ್ನು ಮಾಡಿಟ್ಟಿನ್ರಿ, ಅದನ್ನು ಕೂಡ ಈಗ ಹಾಕೋತೀನಿ ನೋಡ್ರಿ. ಜಾರ ಮಿಕ್ಸರ್ ಹಚ್ಚಿ ಬಂದಿನಲ್ರಿ, ಅದನ್ನ ಹಾಕ್ತೀನಿ ರೀ. ನೋಡಿರಿ ಯಾವುದೇ ರೀತಿ ಒಟ್ಟು ನೀರನ್ನು ನಾನು ಉಪಯೋಗ ಮಾಡಿಲ್ಲ. ಅಕಸ್ಮಾತ್ ನೀರು ಉಪಯೋಗ ಮಾಡಿದ್ರೆ ಅಂದ್ರೆ ಇದು ಭಾಳ ಸಿಟ್ಟು ತಿನ್ನೋಕ್ಕಾಗಲ್ಲ. ಒಂಥರ ಮ್ಯಾಲೆ ಬೂಸರ್ ಅಂತಾರಲ್ಲ ಆ ರೀತಿ ಬರಾಕತ್ತೈತಿ. ಪ್ಯೂವರ್ ಎಣ್ಣೆ ಒಳಗನ ಟೊಮೆಟೊ ಕೂಡ ಚೆನ್ನಾಗಿ ಒರೆಸಿದ್ದೀನಿ ತೊಳೆದ. ನೋಡಿರಿ ಉಪ್ಪಿನಕಾಯಿ, ಬಿಸಿ ಉಪ್ಪಿನಕಾಯಿ ರೆಡಿ ಆಯ್ತು ರೀ. ಏನು ರೀ ನೋಡಿ ಯಾವ ರೀತಿ ಆಯ್ತು ನೋಡ್ರಿ. ಈಗ ಸಣ್ಣ ಉರಿ ಒಳಗನ ಬೇಯಿಸಾಕತ್ತೀನಿ ರೀ. ಈಗ ಇನ್ನೂ ಸ್ವಲ್ಪ ಅದು ಮಸಾಲೆ ಹಾಕಿನ ಮಸಾಲೆ ಸ್ವಲ್ಪ ಇದಾಗ್ಬೇಕು, ಬಿಡ್ಬೇಕ್ರಿ ಟೇಸ್ಟ್. ಅದಕ್ಕೆ ಸ್ವಲ್ಪ ಕೈಯಾಡಿಸ್ತಿರ್ರಿ. ಒಟ್ಟು ಹತ್ತಲಾರ್ದಂಗೆ ಇದು ಮಾಡ್ಬೇಕ್ರಿ. ಈಗ ಈ ರೀತಿ ಕೈಯಾಡಿಸ್ಕೊತಿರ್ಬೇಕು ಮೇಲೆ ಎಣ್ಣೆ ಮೇಲೆ ಹಂಗೆ ಕಾಣಾಗಿತ್ತು ನೋಡ್ರಿ. ಎಣ್ಣೆ ಎಲ್ಲ ಹೊರಗಿಂದ ಕುದ್ದು ಎಣ್ಣೆ ಎಲ್ಲ ಬಿಟ್ಟದ್ರಿ. ಈಗ ಬಿಸಿ ಉಪ್ಪಿನಕಾಯಿ ರೆಡಿ ಆಯ್ತು ರೀ. ಈ ಉಪ್ಪಿನಕಾಯಿ ನೀವು ಫಂಕ್ಷನ್ದಾಗೂ ಮಾಡ್ಬೋದು. ದೊಡ್ಡ ಫಂಕ್ಷನ್ದಲ್ಲಿ, ಮಂಗಲ ಕಾರ್ಯದಾಗ, ಲಗ್ನ ಮುಹೂರ್ತ ಇದ್ದ ಲಗ್ನದಾಗ, ದೊಡ್ಡ ಫಂಕ್ಷನ್, ಮನೆಗೆ ಓಪನಿಂಗ್ ಎಲ್ಲದರಲ್ಲಿ ಇಂಥ ಬಿಸಿ ಉಪ್ಪಿನಕಾಯಿ ಸಡನ್ಲಿ ಮಾಡಿ ನೀವು ಊಟಕ್ಕೆ ಬಡಿಸ್ಬೋದು ರೀ. ಭಾರಿ ಟೇಸ್ಟಿ ರೀ, ಭಾರಿ ಹೆಲ್ತಿ ರೀ. ಮತ್ತು ಸಡನ್ಲಿ ರೆಡಿ ಆಕೈತೆ ರೀ. ಯಾವುದೂ ಟೆನ್ಷನ್ ಇಲ್ಲ. ಏನು ಸಿಂಪಲ್, ಭಾಳ ತಲೆ ಕೆಡಿಸೋಂಗಿಲ್ಲ. ಬಿಸಿ ಉಪ್ಪಿನಕಾಯಿ ರೆಡಿ ಆಯ್ತು ನೋಡಿರಿ. ಯಾವ ಉಪ್ಪಿನಕಾಯಿ ಮಾರ್ಕೆಟ್ನಿಂದ ತರೋದು ಅವಶ್ಯಕತೆ ಇಲ್ಲ. ಈಗ ಏನು ಮಾಡ್ತೀನಿ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ಈಗ ಸ್ಟೋವ್ ಆರಿಸ್ತೀನಿ ರೀ. ಈಗ ಬಿಸಿ ಉಪ್ಪಿನಕಾಯಿ ಟೊಮೆಟೊ ಬಿಸಿ ಉಪ್ಪಿನಕಾಯಿ ರೆಡಿ ಆಯ್ತು. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ ರೀ. ಇದನ್ನು ನೀವು ಒಂದು ಇದ್ರಾಗ ತೆಗೆದಿಟ್ಟು ಫ್ರಿಜ್ದಾಗ ಇಟ್ಟು ತಿನ್ಬೋದು ರೀ. ಇದು ಯಾಕಂದ್ರೆ ನೀರು ಉಪಯೋಗ ಮಾಡಿಲ್ಲ, ಪ್ಯೂರ್ ಎಣ್ಣೆ ಒಳಗೆ ಮಾಡೈತ್ರಿ. ಯಾವುದೇ ರೀತಿ ಇದಾಗೋಲ್ಲ, ಟೇಸ್ಟ್ ಬರ್ತೈತೆ ರೀ. ಏನು ರೀ ಭಾರಿ ಆಗೈತೆ ನೋಡ್ರಿ. ಈಗ ಸ್ನೇಹಿತರೆ ನೋಡಿರಿ, ಬಿಸಿ ಉಪ್ಪಿನಕಾಯಿ ಟೊಮೆಟೊ ಉಪ್ಪಿನಕಾಯಿ ರೆಡಿ ಆಗೈತೆ ರೀ. ಇದೇ ರೀತಿ ನೀವು ಮನೆಯೊಳಗೆ ಮಾಡಿರಿ. ನಾ ಯಾವ ಪ್ರಮಾಣದಲ್ಲಿ ಹಾಕಿನಿ ಆ ಪ್ರಮಾಣ ಹಾಕಿ ನೀವು ಮಾಡಿರಿ. ನಿಮ್ಗೆ ಭಾಳ ಬೇಕಂದ್ರೆ ಜಾಸ್ತಿ ಪ್ರಮಾಣನ ಹಾಕೊಂಡು ಮಾಡಬೇಕು. ಅದಕ್ಕೇನೈತಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಈ ರೀತಿ ಮನೆಯೊಳಗೆ ಮಾಡಿ ಅದ್ರ ಟೇಸ್ಟನ್ನು ನಮಗೆ ಕಮೆಂಟ್ ಮಾಡಿರ್ತಾ ಹೇಳ್ತಾ ಇವತ್ತಿನ ದಿವಸ ಬಿಸಿ ಉಪ್ಪಿನಕಾಯಿ ಟೊಮೆಟೊ ಉಪ್ಪಿನಕಾಯಿ ವಿಡಿಯೋವನ್ನು ಮುಗಿಸ್ತೀನಿ ರೆಸಿಪಿ. ಧನ್ಯವಾದಗಳು, ನಮಸ್ಕಾರ.